ಯಾಕೆ ನಾವು ನಾರ್ತ್ ಕರ್ನಾಟಕ ಕಳಿಸಬಾರ್ದು? ಬೇಕಾದಷ್ಟು ಸ್ಪೇಸ್ ಇದೆ ಸರ್, ನಮ್ಮಲ್ಲಿ ಬೇಕಾದಷ್ಟು ಜಾಗ ಇದೆ, ಕಳಿಸಿ. ನಾವು ಜಾಗ ಮಾಡ್ಕೊಡ್ತೀನಿ ನಾನು. ವೈರಿಂಗ್ ಇದೇ ತರ ಬರಬೇಕು. ಯಾಕೆ ರೋಡ್ ಅಡಿಯಲ್ಲಿ ಕೆಳಗಡೆ ಮೆಟ್ರೋ ಟ್ರೈನ್ ಬಿಡಬಹುದು, ಯಾಕೆ ಚರಂಡಿ ತರಕಾಗಲ್ವಾ? ಆಗ್ತಾ ಇಲ್ಲ ಸರ್, ನಮ್ಮವರಿಂದ ನಾವು ದೂರ ಆಗ್ತಾ ಇದೀವಿ. ಪ್ರತಿಯೊಂದರಲ್ಲಿ ಹೊಸ ವಿಚಾರಗಳು ಬರಿತಾ ಇರ್ತೀನಿ. ನಮ್ಮ ಇಲ್ಲಿನ ಕಂಪನಿಗಳೆಲ್ಲ ಅಲ್ಲಿ ಶಿಫ್ಟ್ ಆಗ್ಬೇಕು, ಸಬ್ ಕಂಪನಿಗಳು ಅಲ್ಲಿ ಹೋಗ್ಬೇಕು. ನಾವೆಲ್ಲ ಜನ ಬರ್ತಾ ಇದೀವಿ. ನೀವು ಬೆಂಗಳೂರಿಯನ್ಸ್ ಏನ್ ಮಾಡ್ತಾ ಇದೀರಾ? ನಿಮ್ಮ ಮಕ್ಕಳು ABCD ಕಲಿಸಿ ಅಮೆರಿಕ ಕಳಿಸ್ತಾ ಇದ್ದೀರಾ. ಇಲ್ಲಿ ಆಳ್ತಾ ಇರೋರು ನಾವು ನಾರ್ತ್ ಈಸ್ಟ್. ಇವಾಗ ಇಲ್ಲಿಂದ ಸೊ ನನ್ನ ಒಂದು ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ, ನನ್ನ ಥಿಂಕಿಂಗ್ ಹೆಂಗಿದೆ ಅಂದ್ರೆ, ಈಗ ಒಂದು ರೋಡೇನೆ ಮಾಡ್ತಾರೆ, ಒಂದು ರೋಡ್ ಮಾಡ್ತಾರೆ. ಸೊ ಅದನ್ನ ಅವ್ರೇನ್ ಮಾಡ್ತಾರೆ ಅಂತಂದ್ರೆ, ರೋಡ್ ಮಾಡ್ತಾರೆ, ಒಂದು ಚರಂಡಿ ಕರೆಕ್ಟ್ ಆಗಿರಲ್ಲ. ಬೇಸಿಕಲಿ ಇವಾಗ ಟೆಂಡರ್ ತಗೋತಾರೆ, ಕಳಪೆ ಕೆಲಸ ಹತ್ತತ್ತು ಸರಿ ಅದನ್ನ ಪ್ಯಾಚಿಂಗ್ ಮಾಡ್ತಾನೆ ಇರ್ತಾರೆ. ಯಾವನೋ ಒಬ್ಬ ಬಂದು ತೋಡ್ಬಿಟ್ಟು ಆರಾಮಾಗಿ ಹೋಗ್ಬಿಟ್ಟು ಪೈಪ್ ಹಾಕ್ಬಿಟ್ಟು ಹೋಗ್ತಾ ಇರ್ತಾನೆ. ಅದ್ ಏನ್ ಯೂಸ್ ಮಾಡಿದೆ? ಅಲ್ಲ, ನಾ ಹೇಳಿದ್ದು ಸೊಲ್ಯೂಷನ್ ಹೇಳಿ. ಅಲ್ಲ, ಕೋಟ್ಯಾಂತರ ರೂಪಾಯಿ ಹಾಕ್ಬಿಟ್ಟು ರೋಡ್ ಮಾಡಿಸ್ತೀಯಾ, ಜನರ ದುಡ್ಡು, ಅದನ್ನ ನೀನು ಇನ್ಯಾವನೋ ಬಂದು ಅಗದ. ನನ್ನ ಪ್ರಕಾರ ಅದು ಚೇಂಜ್ ಆಗ್ಬೇಕು ಅಂದ್ರೆ ಕಂಪ್ಲೀಟ್ಲಿ ಜನ ಏನಾಗ್ಬೇಕು ಅಂತಂದ್ರೆ, ಜನಕ್ಕೆ ಒಂದು ರೂಲ್ ತರಬೇಕು. ನಮಗೆ ಸಿಸ್ಟಮೆಟಿಕ್ ಆಗಿ ಚೇಂಬರ್ಗಳು ರೆಡಿ ಆಗ್ಬೇಕು, ಸಿಸ್ಟಮೆಟಿಕ್ ಆಗಿ ವೈರಿಂಗ್ ಎಲ್ಲಿರ್ಬೇಕು, ವೈರಿಂಗ್ ಇದೇ ತರ ಬರ್ಬೇಕು. ಯಾಕೆ ರೋಡ್ ಅಡಿಯಲ್ಲಿ ಕೆಳಗಡೆ ಮೆಟ್ರೋ ಟ್ರೈನ್ ಬಿಡಬಹುದು, ಯಾಕೆ ಚರಂಡಿ ತರಕಾಗಲ್ವಾ? ಆಗುತ್ತೆ ಸರ್, ಮೆಟ್ರೋ ಟ್ರೈನ್ ಒಳಗಡೆಯಿಂದ ಹೋಗ್ಬೋದು, ಯಾಕೆ ಚರಂಡಿ ತರಕಾಗಲ್ಲ? ಆಗಲ್ಲ ಅನ್ನೋ ಚೀಜೇ ಇಲ್ಲ, ಎಲ್ಲ ಆಗುತ್ತೆ. ವೈರಿಂಗು ಮೇಲಿಂದ ಕರೆಂಟ್ ಇಂದ ಹಾಕ್ತೀರಾ, ಎಷ್ಟು ಪ್ರಾಣಿಗಳು ಸಾಯ್ತಾ ಇದೆ, ಯಾಕೆ ಭೂಮಿ ಒಳಗಡೆಯಿಂದ ತರಕಾಗಲ್ಲ? ಇದೆ, ಕೆಲವೊಂದ್ ಕಡೆ ಇದೆ, ಬಟ್ ಎಲ್ಲ ಕಡೆ ಇಲ್ಲ. ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ಅವ್ರಿಗೆ ಟೆಂಡರಿಂಗ್ ಪಾಸ್ ಆಗಲ್ಲ. ಇವಾಗ ಟೆಂಡರಿಂಗ್ ಪಾಸ್ ಮಾಡ್ತಾರೆ, ಒಂದ್ 50 ಕೋಟಿ ಇದು ನಾನು ಹೇಳಿದ್ರು, ಒಂದ್ 50 ಕೋಟಿ ಸಮಸ್ಯೆ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ. ಸಮಸ್ಯೆ ಬಗ್ಗೆ ಯಾರು, ನಮ್ಗೆ ಲಾಂಗ್ ಟೈಮ್ ಯಾವ್ದು ವರ್ಕ್ ಬೇಕು ಅನ್ನೋರು ಯಾರು ಇಲ್ಲ. ಇಲ್ಲಿ ಕೆಲಸ ಆಗ್ತಾ ಇದೆಯಾ? ಆಗ್ತಾ ಇದೆ. ಬಿಲ್ ಆಗ್ತಿದ್ಯಾ? ಆಗ್ತಾ ಇದೆ. ಯಾರಾದ್ರೂ ಸೊಲ್ಯೂಷನ್ ಕೊಡ್ತಾರೆ ಅಂದ್ರೆ ಸೊಲ್ಯೂಷನ್ ತಗೊಳ್ಳೋರಿಲ್ಲ. ರೋಡ್ ಆಗ್ತಿದ್ಯಾ? ಹೌದು, ಹೆಂಗೋ ಪ್ಯಾಚಿಂಗ್ ಆಗ್ತಾ ಇದೆ ಅಷ್ಟೇ. ಅದು ಎಷ್ಟು ವರ್ಷ ಬಾಳಿಕೆ ಬರುತ್ತೆ ಅನ್ನೋದು ಯಾರೋ ನೋಡಲ್ಲ. ನೋಡ್ತಾ ಇದಾರೆ ಸರ್, ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇಲ್ಲ. ಅದಕ್ಕೆ ಅವ್ರು ಹೇಳಿದ್ರು RTI ಹಾಕೊಂಡು ನಾವು ಅದನ್ನೆಲ್ಲ ಅವೇರ್ನೆಸ್ ಕೊಡೋಣ ಅಂತ. ಅದಕ್ಕೆ ಸೊಲ್ಯೂಷನ್ ಸಿಕ್ತು. ನನ್ನ ಪ್ರಕಾರ ಸಿಸ್ಟಮೆಟಿಕ್ ಆಗಿ ಅದನ್ನೆಲ್ಲ ಮಾಡಬೇಕು. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇವಾಗ ಬ್ಯಾಂಗ್ಳೂರು ಟ್ರಾಫಿಕ್ ಇದೆ, ಯಾವನ್ನಾದ್ರೂ ಈ ಟ್ರಾಫಿಕ್ ಎಲ್ಲ ಏನ್ ಪ್ರಾಬ್ಲಮ್ ಇದೆ, ಏನ್ ಸಿಚುವೇಶನ್ ಈ ಟ್ರಾಫಿಕ್ ಆಗ್ತಾ ಇದೆ ಯಾರಿಗಾದ್ರೂ ಗೊತ್ತಾ? ಯೋಚನೆ ಮಾಡಲ್ಲ. ಏನಾಗ್ತಾ ಇದೆ? ಫುಟ್ಪಾತ್ ಫುಲ್ ಎಲ್ಲ ಕವರ್ ಅಪ್. ಅದು ಗೊತ್ತಿದೆ ಸರ್. ಒಂದು ಏನಪ್ಪಾ ಅಂದ್ರೆ, ಹೇಳ್ತೀನಿ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ, ಗಾಡಿಗಳಿಗೆ ಎಲ್ಲಂದ್ರೆ ಅಲ್ಲಿ ರೋಡಲ್ಲಿ ಹಾಕ್ತಾರೆ. ಟ್ರಾಫಿಕ್ ಆಗ್ತದೆ, ಇನ್ನೇನಾಗುತ್ತೆ? ಯಾಕೆ ಗೌರ್ನಮೆಂಟ್ ಪ್ಲಾನ್ ಮಾಡಿದ್ರೆ ಯಾರು ಆಗ್ತಾರ? MLA ನಮ್ಮ ಜನ ಪ್ರಜೆಗಳೇ ಆಗ್ತಾ ಇರೋದು ಅಲ್ವಾ? ಅದೇ ನಾನು ಹೇಳ್ತಾ ಇರೋದು. ಯಾಕೆ ನಮ್ಮ ಗೌರ್ನಮೆಂಟ್ ಪ್ಲಾನ್ ಮಾಡಿದ್ರೆ ದೊಡ್ಡದಾಗಿ ಒಂದೊಂದು ಕಿಲೋಮೀಟರ್ ಪಾರ್ಕಿಂಗ್ ಮಾಡ್ಬೋದಾ? ನಾನು ಹೇಳ್ತೀನಿ, ಒಂದೊಂದು ಪಾರ್ಕಿಂಗ್ ಮಾಡ್ಬೋದಲ್ವಾ? ಒಂದೊಂದು ಕಿಲೋಮೀಟರ್ ಹಾಕಿ ಪಾರ್ಕಿಂಗ್ ಮಾಡಿ, ಅದಕ್ಕೂ ಪಾರ್ಕಿಂಗ್ ಕಾಸು ತಗೊಳ್ಳಿ, ಬೇಡ ಅನ್ನಲ್ಲ. ಇದಕ್ಕಿಂತ ಒಳ್ಳೊಳ್ಳೆ ಐಡಿಯಾಗಳು ಗೌರ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇದೆ. ಆದ್ರೆ ಮಾಡಲ್ಲ. ಯಾಕೆ? ಬನ್ನಿ ಅಂತ. ಅದೇ ಸೊಲ್ಯೂಷನ್ ಏನಪ್ಪಾ ಅಂತಂದ್ರೆ, ಅವ್ರಿಗೆ ಏನಂತಂದ್ರೆ ಪರ್ಮನೆಂಟ್ ಆಗಿ ಏನಾದ್ರು ಸೊಲ್ಯೂಷನ್ ಕೊಟ್ರೆ ಅವ್ರು ಬೇಸಿಕಲಿ ಅವ್ರ ಪೇಮೆಂಟ್ ಸಿಗಲ್ಲ, ಬ್ಯಾಲೆನ್ಸ್ ಕಡಿಮೆ ಆಗುತ್ತೆ ಅಂತ. ಸೊ ಸಿಂಪ್ಲಿ ಅಲ್ಲಿ ದುಡ್ಡು ಹಾಕಿ ದುಡ್ಡು ತೆಗಿಯೋ ಬಿಸ್ನೆಸ್ ಮಾಡ್ತಾ ಇದಾರೆ ಅಷ್ಟೇ. ಅವರು ಬಿಸ್ನೆಸ್ ಆಗಿದೆ ಅಷ್ಟೇ. ಈಗ ಪರ್ಮನೆಂಟ್ ಆಗಿ ಏನಾದ್ರು ಕೊಡ್ಬೇಕು ಅಂತ ಅವ್ರು ಕೊಡ್ತಾ ಇಲ್ಲ. ಪರ್ಮನೆಂಟ್ ಆಗಿ ನನಗೂ ಬೇಕು ಅಂತ ನಾವು ಕೇಳ್ತಾ ಇಲ್ಲ. ಇಲ್ಲಿ ಯಾರ್ದು ತಪ್ಪು? ಕಂಪ್ಲೀಟ್ಲಿ ನನ್ನ ಪ್ರಕಾರ ಪ್ರಜೆಗಳು. ನಮ್ದೇ ತಪ್ಪಿಲ್ಲ, ನಮ್ದೇ ತಪ್ಪು, ಇನ್ಕ್ಲೂಡ್ ನನ್ನ ಸೇರಿ ಹೇಳ್ತಾ ಇರೋದು. ನಮ್ದು ತಪ್ಪು. ನಾವೇನ್ ಮಾಡ್ಬೇಕು, ಫಸ್ಟ್ ಒಬ್ಬ ನೀನ್ ಕೆಲ್ಸ ಮಾಡು ಅಂತ ಹೇಳೋನು ಕೊಡ್ಬೇಕಾಗಿತ್ತು. ನಾವೇನ್ ಮಾಡಿದೀವಿ, ವಿಚಿತ್ರ. ಯಾರ್ ಬೇಕು, ನಿನ್ ಹತ್ರ ದುಡ್ಡು ಐತೆ ಮಾಡು ಅಂತ ಕೊಟ್ಟಿದ್ವಿ. ಅವನೇನ್ ಮಾಡ್ತಾವನೆ, ದುಡ್ಡು ಈಸ್ಕಂತ ದುಡ್ಡು ಒಂದು 50 ಕೋಟಿ ಹಾಕ್ತಾನೆ. ಅವನ 50 ಕೋಟಿ ಸೊಲ್ಯೂಷನ್ ಹೇಳಿ, ಅದಕ್ಕೆ ಏನ್ ಮಾಡ್ಬೇಕು ಅಂತ. ಯಾವ್ದಿಕ್ಕೆ? ಇಷ್ಟೊತ್ತು ಪ್ರಾಬ್ಲಮ್ ಎಲ್ಲರಿಗೂ ಗೊತ್ತಿದೆ. ಇಲ್ಲಿ ಗೊತ್ತಿದೆ ಸರ್. ನಾನು ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ. ಪ್ರಜಾಕೀಯದಲ್ಲಿ ಯಾರ್ಯಾರು ಬಂದಿದಾರೋ, ನನ್ ಪ್ರಕಾರ 90% ಎಲ್ಲಾ ಪ್ರಾಬ್ಲಮ್ಗಳು ಗೊತ್ತಿದೆ ಅವ್ರಿಗೆ. ಸೊಲ್ಯೂಷನ್
ಸೊಲ್ಯೂಷನ್ ಅಂತಂದ್ರೆ ಆಮೇಲೆ ಆ ಸೊಲ್ಯೂಷನ್ ಯಾವ ತರ ಮಾಡಿದ್ರೆ ಯಾವ ತರ ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿದ್ರೆ ಇದಕ್ಕೆಲ್ಲ ಪರಿಹಾರ ಸಿಗ್ಬಹುದು ನನ್ನ ಅನ್ನೋದ್ರ ಬಗ್ಗೆ ಪ್ರಕಾರ ಸರ್, ನನ್ನ ಪ್ರಕಾರ ಈ ಜಾಮ್ ಅಂತ ಏನು ಹೇಳ್ದೆ ನಿಮ್ಗೆ, ಬ್ಯಾಂಗ್ಳೂರ್ ಜಾಮ್ ಅಲ್ಲ, ಆ ಸೊಲ್ಯೂಷನ್ ಅಲ್ಲ. ನಾವು ಆ ಪವರ್ ಬಂದು ಜನರ ಕೈಲಿ ಅಧಿಕಾರ ಬಂದು ಅದನ್ನ ಜನ ಹೆಂಗ್ ಎಚ್ಚೆತ್ಕೊಳ್ಳೋದನ್ನ ಅದ್ರ ಬಗ್ಗೆ ಮಾತಾಡಿ ಜನರು. ಸೊ ಸೊಲ್ಯೂಷನ್, ಪರ್ಮನೆಂಟ್ ಸೊಲ್ಯೂಷನ್ ಹೇಳಿ ಸರ್, ಪರ್ಮನೆಂಟ್ ಸೊಲ್ಯೂಷನ್ ಹೇಳಿ ಸರ್. ಹೇಳಿ ವಿಚಾರ ಮಾಡಿ ಅದುವರೆಗೂ ನೀವು ವಿಚಾರ ಹೇಳೋದಕ್ಕೆ. ಒಂದು ವೇಳೆ ನಾನು ಆ ಸ್ಥಾನದಲ್ಲಿ ಬಂದಾಗ, ನಾನು ಫಾರ್ ಎಕ್ಸಾಂಪಲ್ ನಾನು ಆ ಸ್ಥಾನದಲ್ಲಿ ಬಂದಾಗ ಫಸ್ಟ್ ನಾರ್ತ್ ಕರ್ನಾಟಕ ಕಂಪನಿಗಳು ಶಿಫ್ಟ್ ಮಾಡ್ತೀನಿ ಸರ್. ನಾವು ಎಲ್ಲ ಇಲ್ಲಿ ಯಾಕೆ ಬಂದಿದೀವಿ? ನಮ್ಮಲ್ಲಿ ಯಾರು ಸತ್ರೆ, ನಮ್ಮಲ್ಲಿ ಯಾರು ಏನೋ ಆಗಿದ್ರೆ, ಮದ್ವೆ ಆಗಿದ್ರೆ ನಾವು ಅಲ್ಲಿ ಅಟೆಂಡ್ ಮಾಡಕ್ ಆಗ್ತಾ ಇಲ್ಲ ಸರ್. ನಮ್ಮವರಿಂದ ನಾವು ದೂರ ಆಗ್ತಾ ಇದೀವಿ. ಪ್ರತಿಯೊಂದರಲ್ಲಿ ಹೊಸ ವಿಚಾರಗಳು ಬರಿತಾ ಇರ್ತೀನಿ. ನಮ್ಮ ಇಲ್ಲಿನ ಕಂಪನಿಗಳೆಲ್ಲ ಅಲ್ಲಿ ಶಿಫ್ಟ್ ಆಗ್ಬೇಕು, ಸಬ್ ಕಂಪನಿಗಳು ಅಲ್ಲಿ ಹೋಗ್ಬೇಕು. ನಾವೆಲ್ಲ ಜನ ಇಲ್ಲಿ ಬರ್ತಾ ಇದೀವಿ. ನೀವು ಬೆಂಗಳೂರಿಯನ್ಸ್ ಏನ್ ಮಾಡ್ತಾ ಇದೀರಾ? ನಿಮ್ಮ ಮಕ್ಕಳು ABCD ಕಲಿಸಿ ಅಮೆರಿಕ ಕಳಿಸ್ತಾ ಇದ್ದೀರಾ. ಇಲ್ಲಿ ಆಳ್ತಾ ಇರೋರು ನಾರ್ತ್ ಈಸ್ಟ್. ಇವಾಗ ಇಲ್ಲಿಂದ ಅರ್ಧಗಿಂತ ಜಾಸ್ತಿ ಕಂಪನಿಗಳು ಅಲ್ಲಿ ಯಾಕೆ ಕಳಿಸಬಾರ್ದು? ಈಗ ಬಿಡದಿ ವಿಚಾರ ಮಾಡ್ತಾ ಇದ್ದೀರಾ. ಯಾಕೆ ನಾವು ನಾರ್ತ್ ಕರ್ನಾಟಕ ಕಳಿಸಬಾರ್ದು? ಬೇಕಾದಷ್ಟು ಸ್ಪೇಸ್ ಇದೆ ಸರ್, ನಮ್ಮಲ್ಲಿ ಬೇಕಾದಷ್ಟು ಜಾಗ ಇದೆ. ಕಳಿಸಿ, ನಾವು ಜಾಗ ಮಾಡ್ಕೊಡ್ತೀನಿ ಅಲ್ಲಿ. ನಾನು ಬಂದ್ರೆ ಫಸ್ಟ್ ಈ ಕೆಲಸ ಮಾಡೋದು. ಇಲ್ಲಿನ ಟ್ರಾಫಿಕ್ ಕಡಿಮೆ, ಆಮೇಲೆ ಕಾರ್ ಕಡಿಮೆ ಮಾಡಿ ಹತ್ರ ಕಂಪನಿದವರು ಸೈಕಲ್ ನಲ್ಲಿ ಓಡಾಡಿ, 2 ವೀಲರ್ ಸೈಕಲ್ ನಲ್ಲಿ ಓಡಾಡಿ. ಬೈಕೇ ಬೇಕಾ, ಕಾರೇ ಬೇಕಾ? ಜಪಾನ್ ನಲ್ಲಿ ಓಡಾಡಲ್ವಾ? ನಿಮ್ಗಿಂತ ರಿಚ್ ಇದಾರೆ ಅವರು. 1 ಕಿಲೋಮೀಟರ್ಗೆ ಒಂದ್ ಕಡೆ ಕನೆಕ್ಟಿವಿಟಿ ಇಲ್ಲ. ಅದೇ ಸರ್, ಲಾಸ್ಟ್ ಮೈಲ್ ಕನೆಕ್ಟಿವಿಟಿ ಇಲ್ಲ. ನನ್ನ ಕಷ್ಟ. 1 ಕಿಲೋಮೀಟರ್ 2 ಕಿಲೋಮೀಟರ್ ಸೈಕಲ್ ತಗೊಂಡು ಹೋಗಿ ಅಲ್ಲಿವರೆಗೂ ಸಿಸ್ಟಮ್ ಮಾಡ್ಕೊಂಡು ಒಂದು ಸೈಕಲ್